ದುಡ್ಡಿಗಾಗಿ ಅಶ್ಲೀಲ ಫೋಟೋ ಮಾರಾಟ, ನಟಿಯ ವಿರುದ್ಧ ದೂರು. ವಿಷ್ಣುಪ್ರಿಯಾ ಗ್ಲಾಮರ್ ಫೋಟೋಗಳ ಮೂಲಕ ಸಂಪಾದನೆ ಶುರು ಮಾಡಿದ್ರ ತಿಂಗಳಿಗೆ ಗಳಿಸ್ತಾ ಇರೋದು ಎಷ್ಟು ಕೋಟಿ? ಆಂಕರ್ ವಿಷ್ಣುಪ್ರಿಯಾ ಬಂಪರ್ ಆಫರ್ ನೀಡಿದ್ದಾರೆ. ಅದು ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಹಾಟ್ ಸ್ಟಿಲ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇದಲ್ಲದೆ ಯಾವುದು ಶಾಶ್ವತವಲ್ಲ ಎಂದು ಅವರು ಟ್ಯಾಗ್ ಲೈನ್ ಅನ್ನು ಸಹ ಬರೆದಿದ್ದಾರೆ. ಇನ್ನೇನಿದೆ, ಇದ್ದಕ್ಕಿದ್ದಂತೆ ಆನ್ಲೈನ್ ಮಾಧ್ಯಮದಲ್ಲಿ ವಿಷ್ಣುಪ್ರಿಯಾ ಹವ ಮತ್ತೆ ಪ್ರಾರಂಭವಾಯಿತು. ಹಾಗಾದ್ರೆ ನಿಜವಾದ ವಿಷಯವೇನು? ವಿಷ್ಣುಪ್ರಿಯಾ ಆಫರ್ ಬಗ್ಗೆ ಗೊತ್ತಿದ್ಯಾ? ಒಂದು ಕಾಲದಲ್ಲಿ ನಟಿಯ ಸೌಂದರ್ಯ ಪೈಪೋಟಿ ನಡೆಯುತ್ತಿದ್ದ ಏಕೈಕ ಸ್ಥಳ ಬೆಳ್ಳಿ ಪರದೆ. ನಾಯಕಿಯರು ತಮ್ಮ ಸೌಂದರ್ಯದಿಂದ ಪ್ರೇಕ್ಷಕರನ್ನ ಬೆರಗುಗೊಳಿಸುವ ಏಕೈಕ ಮಾರ್ಗವಾಗಿತ್ತು. ಆದರೆ ತಂತ್ರಜ್ಞಾನವು ಬಹಳಷ್ಟು ಮುಂದುವರೆದಿದೆ. ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ವೇದಿಕೆಗಳು ಲಭ್ಯವಾಗಿದೆ. ತಮ್ಮದೇ ಆದ ಪೇಜ್ ಆರಂಭಿಸಿ ಅವಕಾಶದ ಜೊತೆ ಆ ಪೇಜ್ಗಳಲ್ಲಿ ಹಣ ಗಳಿಸುವ ಮಾರ್ಗವಾಗಿಯೂ ಮಾರ್ಪಟ್ಟಿದೆ. ಇದರೊಂದಿಗೆ ಕೆಲವು ಚಲನಚಿತ್ರ ತಾರೆಯರು ಮತ್ತು ಆಂಕರ್ಗಳು ಸೌಂದರ್ಯ ಪ್ರಚಾರ ಮಾಡಲು ಅಂತಹ ಪೇಜ್ ಬಳಸೋಕೆ ಆರಂಭಿಸಿದ್ದಾರೆ. ಇದರೊಂದಿಗೆ ಎಲ್ಲಾ ಸೆಲೆಬ್ರಿಟಿಗಳಿಗೆ ಚಂದಾದಾರಿಕೆಗಾಗಿ ಸ್ಪರ್ಧಿಸ್ತಾ ಇದ್ದಾರೆ. 3,000ಕ್ಕೂ ಹೆಚ್ಚು ಜನರು ಈಗಾಗಲೇ ಚಂದಾದಾರರಾಗಿದ್ದಾರೆ. ಪ್ರತಿ ಚಂದಾದಾರಿಕೆಗೆ ಎಷ್ಟು ವೆಚ್ಚವಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ತಿಂಗಳಿಗೆ 390 ರು, ಅಂದರೆ ವಿಷ್ಣುಪ್ರಿಯಾ ಅವರ ಮಾಸಿಕ ಆದಾಯ ಸುಮಾರು 12 ಲಕ್ಷ ರು. ಇದು ಗಮನಾರ್ಹವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಇತ್ತೀಚೆಗೆ ಬೆಟ್ಟಿಂಗ್ ಆಪ್ ವಿವಾದದಲ್ಲಿ ವಿಷ್ಣುಪ್ರಿಯಾ ಸಿಲುಕಿರುವುದನ್ನು ನಾವು ನೋಡಿದ್ದೇವೆ. ಅದಾದ ನಂತರ ಅವರು ತಮ್ಮ ಅತಿಯಾದ ಗ್ಲಾಮರ್ ಡೋಸ್ ಟ್ರೋಲಿಂಗ್ ಎದುರಿಸಿದ್ರು. ಈಗ ಚಂದಾದಾರಿಕೆ ಎಂಬ ಹೊಸ ಪ್ಲಾನ್ ಮಾಡಿದ್ದಾರೆ. ಕೆಲವರು ಅವರನ್ನ ಟೀಕಿಸುತ್ತಿದ್ದಾರೆ, ಕೆಟ್ಟ ಕಾಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಇತರರು ಅದನ್ನ ಬೆಂಬಲಿಸ್ತಾ ಇದ್ದಾರೆ. ಅದು ಅವರ ಆಯ್ಕೆ ಎಂದು ಹೇಳ್ತಾರೆ. ಏನೇ ಇರಲಿ, ವಿಷ್ಣುಪ್ರಿಯಾ ಟ್ರೆಂಡಿಂಗ್ ಆಗಿದ್ದಾರೆ. ವಿಷ್ಣುಪ್ರಿಯಾ ದೂರದರ್ಶನಕ್ಕೆ ಕಾಲಿಡುವ ಮೊದಲು ಹಲವಾರು ಕಿರುಚಿತ್ರಗಳನ್ನ ಮಾಡಿದ್ರು. ಅದರ ನಂತರ ಅವರು ಸಣ್ಣ ಪರದೆಯ ಮೇಲೆ ಹೆಜ್ಜೆ ಹಾಕಿದ್ರು. ಆಂಕರ್ ಆಗಿ ಉತ್ತಮ ಖ್ಯಾತಿಯನ್ನ ಗಳಿಸಿದ್ರು. ಆಂಕರ್ ಅನಸೂಯಾ, ರಶ್ಮಿ ಗೌತಮ್ ಮತ್ತು ಶ್ರೀಮುಖಿ ನಂತರ ತಮ್ಮ ಗ್ಲಾಮರ್ ನಿಂದ ಹೆಚ್ಚು ಆಕರ್ಷಿಸುತ್ತಿರುವ ಆಂಕರ್ಗಳ ಪಟ್ಟಿಯಲ್ಲಿ ವಿಷ್ಣುಪ್ರಿಯಾ ಅವರ ಹೆಸರು ಅಗ್ರಸ್ಥಾನದಲ್ಲಿದೆ. ಪೋಪೋರಾ ಎಂಬ ದೂರದರ್ಶನ ಕಾರ್ಯಕ್ರಮದಿಂದ ಉತ್ತಮ ಖ್ಯಾತಿಯನ್ನು ಗಳಿಸಿದ ಈ ಸುಂದರಿ ಅಂದಿನಿಂದ ಅನೇಕ ಚಿತ್ರಗಳಲ್ಲಿ ಅವಕಾಶಗಳನ್ನು ಪಡೆಯಲು ಪ್ರಯತ್ನಿಸಿದ್ದಾರೆ. ಅವರು ಇತ್ತೀಚೆಗೆ ವಾಂಟೆಡ್ ಪಾಂಡುಗಾಡ್ ಎಂಬ ಚಿತ್ರವನ್ನ ಮಾಡಿದ್ರು. ವಿಷ್ಣುಪ್ರಿಯಾ ಅವರು ಚಲನಚಿತ್ರಗಳಲ್ಲಿ ಮತ್ತು ವೆಬ್ ಸಿರೀಸ್ಗಳಲ್ಲಿ ನಟಿಸಲು ಮತ್ತು ಗ್ಲಾಮರ್ ಟ್ರೀಟ್ ನೀಡಲು ಸಿದ್ಧರಾಗಿದ್ದಾರೆ ಎಂದು ಹೇಳ್ತಾರೆ. ವಿಷ್ಣುಪ್ರಿಯಾ ಅವಕಾಶ ಸಿಕ್ಕರೆ ಬೆಳ್ಳಿ ಪರದೆಯ ಮೇಲೆ ಅಬ್ಬರಿಸೋಕೆ ಸಿದ್ಧರಿದ್ದಾರೆ ಎಂಬ ಸುಳಿವು ನೀಡುತ್ತಿದ್ದಾರೆ. ಈ ನಟಿ ಐಟಂ ಹಾಡುಗಳನ್ನು ಮಾಡಲು ಸಹ ಸಿದ್ಧರಿದ್ದಾರೆ. ಆದ್ರೆ ಈಗ ಅವರ ನಡೆಗೆ ಟೀಕೆ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲದೆ ಅವರ ವಿರುದ್ಧ ಸೈಬರ್ ದೂರು ಕೂಡ ನೀಡಲಾಗಿದೆ.